ಈಗ ಸಂವಿಧಾನದ ಪೀಠಿಕೆ ದಯಮಾಡಿ ತಾವೆಲ್ಲರೂ ಕೂಡ ನಾನು ಹೇಳುವ ರೀತಿಯಲ್ಲಿ ಅದನ್ನ ಉಚ್ಚಾರಣೆ ರಿಪೀಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಭಾರತೀಯರಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವದ ಗಣರಾಜ್ಯವನ್ನಾಗಿ ರಚಿಸಲು ಸಂಕಲ್ಪ ಮಾಡಿ ಎಲ್ಲಾ ನಾಗರಿಕರಿಗೆ ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ, ವೈಚಾರಿಕ ಅಭಿವ್ಯಕ್ತಿ, ನಂಬಿಕೆ ಮತ್ತು ಧಾರ್ಮಿಕ ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಎಲ್ಲರಲ್ಲಿಯೂ ಭ್ರಾತೃತ್ವವನ್ನು ಬೆಳೆಸಿ ವ್ಯಕ್ತಿಗತ ಗೌರವ, ರಾಷ್ಟ್ರೈಕ್ಯತೆ ಮತ್ತು ಅಖಂಡತೆಯ ಭರವಸೆಯನ್ನು ಕೊಟ್ಟು 1949 ನವೆಂಬರ್ 26ನೇ ತಾರೀಕು ಈ ದಿನ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ರಚಿಸಿ ಅಂಗೀಕರಿಸಿ ಕಾಯ್ದೆ ಮಾಡಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ಈಗ ಸಂವಿಧಾನದ ಪೀಠಿಕೆ ದಯಮಾಡಿ ತಾವೆಲ್ಲರೂ ಕೂಡ ನಾನು ಹೇಳುವ ರೀತಿಯಲ್ಲಿ ಅದನ್ನ ಉಚ್ಚಾರಣೆ ರಿಪೀಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಭಾರತೀಯರಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವದ ಗಣರಾಜ್ಯವನ್ನಾಗಿ ರಚಿಸಲು ಸಂಕಲ್ಪ ಮಾಡಿ ಎಲ್ಲಾ ನಾಗರಿಕರಿಗೆ ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ, ವೈಚಾರಿಕ ಅಭಿವ್ಯಕ್ತಿ, ನಂಬಿಕೆ ಮತ್ತು ಧಾರ್ಮಿಕ ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಎಲ್ಲರಲ್ಲಿಯೂ ಭ್ರಾತೃತ್ವವನ್ನು ಬೆಳೆಸಿ ವ್ಯಕ್ತಿಗತ ಗೌರವ, ರಾಷ್ಟ್ರೈಕ್ಯತೆ ಮತ್ತು ಅಖಂಡತೆಯ ಭರವಸೆಯನ್ನು ಕೊಟ್ಟು 1949 ನವೆಂಬರ್ 26ನೇ ತಾರೀಕು ಈ ದಿನ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ರಚಿಸಿ ಅಂಗೀಕರಿಸಿ ಕಾಯ್ದೆ ಮಾಡಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್.